ಹಾಯ್, ಗುಡ್ ಮಾರ್ನಿಂಗ್ ಆಲ್. ಇದು ಮಂಡೇ ಮಿನಿ ಬ್ಲಾಗ್ ಮಾರ್ನಿಂಗ್. ಸೊ ನಮ್ಮ ಪಾಟಲ್ಲಿ ಒಂದು ದಾಸವಾಳ ಹೋಗ್ಬಿಟ್ಟಿದ್ದೆ, ತುಂಬ ಚೆನ್ನಾಗಿತ್ತು. ಸೊ ನೆಕ್ಸ್ಟು ನಾನಿಲ್ಲಿ ಒಂದು ಬೆಳ್ಳುಳ್ಳಿನ ಜಜ್ಜಿ ತಿಂತಿದ್ದೀನಿ. ಬೆಳ್ಳುಳ್ಳಿನ ಹಾಗೆ ತಿಂದ್ಬಿಡಿ, ಒಂದೆಷ್ಟು ಜನ ಜಜ್ಜಿ ತಿನ್ನಿ. ಜಜ್ಜಿ ತಿನ್ನೋದ್ರಿಂದ ಸೊ ಅದರಲ್ಲಿರೋವಂಥ ಒಂದು ಅಂಶ ಆಕ್ಟಿವ್ ಆಗುತ್ತೆ. ಸೊ ನೆಕ್ಸ್ಟು ಬೆಳ್ಳುಳ್ಳಿ ತಿಂದಮೇಲೆ ಒಂದು ಗ್ಲಾಸ್ ಬಿಸಿನ ಸಹ ಕುಡೀರಿ. ಸೊ ಬೆಳ್ಳುಳ್ಳಿ ತಿನ್ನೋದ್ರಿಂದ ಎಷ್ಟು ಬೆನಿಫಿಟ್ಸ್ ಇದೆ ಗೊತ್ತಾ ಗೈಸ್ ನಿಮಗೆ. ಸೊ ಬೆಳ್ಳುಳ್ಳಿ ತಿಂದರೆ ಸೊ ನಮ್ಮ ಒಂದು ಬ್ಯಾಡ್ ಕೊಲೆಸ್ಟ್ರಾಲ್ ಎಲ್ಲ ರಿಮೂವ್ ಆಗುತ್ತೆ. ಮತ್ತು ಒಂದು ಫ್ಯಾಟಿ ಲಿವರ್ ಇದು ಸಹ ಅದಕ್ಕೆ ಹೆಲ್ಪ್ ಆಗುತ್ತೆ. ಮತ್ತು ಮೇನ್ ಥಿಂಗ್ ಏನು ಅಂದರೆ ಸೊ ಕ್ಯಾನ್ಸರ್ ಸೆಲ್ಸ್ನ ಇದು ಕೊಲ್ಲುತ್ತೆ, ಸಾಯಿಸುತ್ತೆ. ಸೊ ಅದು ತುಂಬ ಒಳ್ಳೆಯದು. ಸೊ ನೆಕ್ಸ್ಟು ನಾನು ಹಾಲು ತರೋಣ ಅಂತ ಹೋಗಿದ್ದೆ. ಸೊ ಅಲ್ಲಿ ನನಗೆ ಪಾರಿಜಾತ ಪುಷ್ಪ ಸಿಕ್ತು. ಸೊ ಖುಷಿ ಆಯಿತು ನೋಡಿ. ನಿಮ್ಮನ್ನು ತಡೆದಿರುವವರು ಯಾರು? ಸೊ ಕಿತ್ಕೊಂಡು ಬಂದೆ ದೇವರಿಗೆ ಇಡೋಣ ಅಂತ. ಸೊ ನೆಕ್ಸ್ಟು ನಾನು ಇವಾಗ ಟಿಫನ್ಗೆ ಸೋರೆಕಾಯಿ ತರಿಸಿದ್ನಲ್ಲ ಮೊನ್ನೆ ಝೆಪ್ಟೋದಲ್ಲಿ. ಸೊ ಹಾಗೆ ಇತ್ತು. ಕೋಲ್ಡ್ ಆಗಿಬಿಟ್ಟಿದ್ದೆ, ನನ್ನ ಮೂಗೆಲ್ಲ ನೊಸ ಅಂತೈತೆ. ಸೊರ ಅಂದ್ಕೊಂಡೆ ಟಿಫನ್ ಮಾಡ್ತಾಯಿದ್ದೀನಿ. ಹೆಂಗಾಗ್ತಿರುತ್ತೆ ಅಂದರೆ ಯಪ್ಪ. ಸೊ ಇಲ್ಲಿ ಸೋರೆಕಾಯಿನೆಲ್ಲ ಕಟ್ ಮಾಡಿಲ್ಲ, ತುರ್ಕೊಂಡೆ. ನೆಕ್ಸ್ಟು ಕ್ಯಾರೆಟ್ ತುರ್ಕೊಂಡು, ಈರುಳ್ಳಿ ಕಟ್ ಮಾಡಿಕೊಂಡೆ. ನೆಕ್ಸ್ಟು ಮೂರೂ ಹಾಕ್ಕೊಂಡು ಅದಾದಮೇಲೆ ಸ್ವಲ್ಪ ಕಡಲೆ ಹಿಟ್ಟನ್ನ ಹಾಕ್ಕೊತಾ ಇದ್ದೀನಿ. ಒಂದು 3-4 ಸ್ಪೂನ್ ಕಡಲೆ ಹಿಟ್ಟು ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಬೈಂಡಿಂಗ್ ಅಷ್ಟೇ ಇದು. ಸೊ ನೆಕ್ಸ್ಟು ಕೋಟಿಂಗ್ ಮಾಡೋದಕ್ಕೆ ಅಂತೇಳಿ ಸ್ವಲ್ಪ ಅಕ್ಕಿ ಹಿಟ್ಟನ್ನ ಒಂದು 2-3 ಸ್ಪೂನ್ ಅಷ್ಟೇ ಸಾಕು, ಜಾಸ್ತಿ ಬೇಡ. ಸೊ ಹಾಕ್ಕೊತಾ ಇದ್ದೀನಿ. ನಿಮ್ಮ ಮನೇಲಿ ಜನ ಎಷ್ಟಿದ್ದಾರೆ ನೋಡ್ಕೊಂಡು ಸೊ ನೀವು ಅದ್ರ ಮೇಲೆ ಆ್ಯಡ್ ಮಾಡ್ಕೊಳ್ಳಿ ಅಷ್ಟೇ. ಸೊ ನಮ್ಮ ಮನೇಲಿ 3 ಜನ, ಸೊ 2-3 ಸ್ಪೂನ್ ಅಷ್ಟೇ ಹಾಕ್ಕೊಳ್ಳೋದು. ಸೊ ನೆಕ್ಸ್ಟು ನಾನು ಇವಾಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿನ ಸಹ ಹಾಕ್ಕೊತಾ ಇದ್ದೀನಿ. ಅದಾದಮೇಲೆ ಸ್ವಲ್ಪ ಸಬ್ಬಕ್ಕಿ ಸೊಪ್ಪು ಸಹ ಇತ್ತು, ಸಬ್ಬಕ್ಕಿ ಸೊಪ್ಪು ಹಾಕ್ಕೊತೀನಿ. ನೀವು ಯಾವ ತರಕಾರಿ ಬೇಕಾದರೂ ಇದ್ರೂ ತುರಿದು ಹಾಕ್ಕೋಬೋದು. ನೆಕ್ಸ್ಟು ನೋಡಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಕಲಿಸ್ಕೊಂಡು ಅದಕ್ಕೆ ಸ್ವಲ್ಪ ಗರಂ ಮಸಾಲ ಹಾಕ್ಕೊಳ್ಳಿ, ಮತ್ತು ಪೆಪ್ಪರು ಮತ್ತು ಜೀರಿಗೆ ಪೌಡರ್ನು ಸಹ ಹಾಕ್ಕೊಳ್ಳಿ. ಉಪ್ಪು ಹಾಕ್ಕೊಂಡು ಕಲಸಿ, ನೀರು ಹಾಕ್ಕೊಬೇಡಿ, ಹಾಗೆ ಕಲಿಸ್ಕೊಳ್ಳಿ. ಸೊ ಯಾಕಂದರೆ ಆಲ್ರೆಡಿ ಸೋರೆಕಾಯಲ್ಲಿ ನೀರು ಬಿಟ್ಕೊಬಿಡುತ್ತೆ. ಸೊ ನೀರು ಹಾಕೋ ಅವಶ್ಯಕತೆ ಇರಲ್ಲ. ಸೊ ಸ್ವಲ್ಪ ಕಲಿಸ್ಕೊಂಡು ಸೊ ಹಂಚ್ ಮೇಲೆ ಉಂಡೆ ಥರ ಮಾಡಿಕೊಂಡು ಸಣ್ಣದಾಗಿ ತಟ್ಕೊಳ್ಳಿ. ನಿಮ್ಗೆ ಎಷ್ಟಾಗಲೇ ಬೇಕು ಅಷ್ಟೆಲ್ಲ ತಟ್ಕೊಳ್ಳಿ. ನಾನು ಇಲ್ಲಿ ಚಿಕ್ಕದಾಗಿ ತಟ್ಕೊಂಡಿದ್ದೀನಿ, ನನ್ನ ಮಗನ ಲಂಚ್ ಬಾಕ್ಸಿಗೆ ಬೇಕಲ್ಲ ಅಂತ. ಸೊ ಅವನಿಗೆ ಇವಾಗ ಸ್ನ್ಯಾಕ್ಸಿಗೆ ನಾನು ಡ್ರೈ ಫ್ರೂಟ್ಸ್ ಹಾಕಿದ್ದೀನಿ, ಗೋಡಂಬಿ, ಬಾದಾಮಿ ಮತ್ತು ವಾಲ್ನಟ್ ಕೂಡ ಹಾಕಿದ್ದೀನಿ. ಸೊ ಒಂದು ಲಂಚು ರೆಡಿ ಆಯಿತು, ಮತ್ತು ಸ್ನ್ಯಾಕ್ಸ್ ಬಾಕ್ಸು ರೆಡಿ ಆಯಿತು. ಇವಾಗ ಇಲ್ಲಿ ಅವನು ದೇವರಿಗೆ ಕೈ ಮುಗಿತಾ ಇದ್ದಾನೆ. ಅವ್ನು ಡೈಲಿ ಅಷ್ಟೇ ಸ್ನಾನ ಮಾಡಿ ಡ್ರೆಸ್ ಎಲ್ಲ ಹಾಕ್ಕೊಂಡು ರೆಡಿ ಆದಮೇಲೆ ದೇವರಿಗೆ ಡೈಲಿ ಕೈ ಮುಗಿದ್ಬಿಟ್ಟು ಸ್ಕೂಲಿಗೆ ಹೋಗೋದು. ನಾನು ರೊಟ್ಟಿಗೆ ಕಾಯಿ ಚಟ್ನಿ ಮಾಡ್ಕೊಂಡಿದ್ದೆ. ನಿಜ ಸಕ್ಕತ್ತಾಗಿತ್ತು ರೆಸಿಪಿ. ಮತ್ತು ಡಯೆಟ್ ಮಾಡೋರಿಗೆ ಒಳ್ಳೆ ರೆಸಿಪಿ ಇದು. ಯಾರೆಲ್ಲ ಡಯೆಟ್ ಮಾಡ್ತಿದ್ದೀರಾ ಸೊ ಈ ರೆಸಿಪಿ ನೀವು ಟ್ರೈ ಮಾಡಿ ಮನೆಯಲ್ಲಿ ಒಂದು ಸತಿ. ಸೊ ನೆಕ್ಸ್ಟು ನನ್ನ ಮಗನ ಸ್ಕೂಲಿಗೆ ಕರ್ಕೊಂಡು ಹೋಗ್ತಾಯಿದ್ದೀನಿ. ಒಂದು ಬ್ಯಾಗು, ಲಂಚ್ ಬ್ಯಾಗು, ಒಂದೇನು ಆರ್ಟ್ ಕಿಟ್ಟು, ಸೈನ್ಸ್ ಕಿಟ್ಟು ಎಲ್ಲ ಇತ್ತು, ಮತ್ತು ಮ್ಯಾಥ್ಸ್ ಕಿಟ್ಟು ಎಲ್ಲ ಇತ್ತು. ಬ್ಯಾಗಲ್ಲಿ ಸ್ವಲ್ಪ ಮೇಲೆಲ್ಲ ಹಾಗೆ ಇಟ್ಕೊಂಡು ಹೋಗ್ತಾಯಿದ್ದೀನಿ. ಬ್ಯಾಗಲ್ಲಿ ಅಷ್ಟು ಇಡಿಸ್ಲಿಲ್ಲ. ಸೊ ಮಿಕ್ಕಿದೊಂದು ಹಾಗೆ ಮೇಲೆ ಇಟ್ಕೊಂಡು ಹೋಗ್ತಾಯಿದ್ದೀನಿ. ಸೊ ನೋಡಿ ಗೈಸ್, ಇಲ್ಲಿ ನಾನು ಯಾವಾಗಲೂ ಗೇಟ್ ತೆಗಿಬೇಕಾದಾಗಲಿ ಯಾವಾಗಲೂ ನಮ್ಮ ಮನೆ ಹತ್ರ 3 ನಾಯಿ ಮಲ್ಕೊಂಡೇ ಇರುತ್ತೆ. ಸೊ ನಾಯಿಗಳಿಗೆ ನೋಡಿ, ನಾವು ಒಂದು ತುಂಡು ಬಿಸ್ಕೆಟ್ ಹಾಕಿದ್ರೆ ಸಾಕು, ನಿಯತ್ತಿಂದ ನಾವು ಸಾಯೋವರೆಗೂ ನಮ್ಮ ಜೊತೆಲೇ ಇರುತ್ತದು. ಅಷ್ಟು ನಿಯತ್ತಿದೆ ನಾಯಿಗಳಿಗೆ. ಸೊ ಪ್ರಾಣಿ ಪಕ್ಷಿಗಳಿಗೆ ಒಂದು ತುತ್ತು ಊಟ ಹಾಕಿ ಸೊ ನಿಮಗೆ ಒಳ್ಳೆಯದಾಗುತ್ತೆ. ಆದರೂ ಈ ಜನಗಳಿಗೆ ಎಷ್ಟು ಮಾಡಿದ್ರು ಅಷ್ಟೇ ನಿಯತ್ತಿರಲ್ಲ ಗೈಸ್, ಮರ್ತ್ಕೊಬಿಡ್ತಾರೆ. ನಾವು ಏನೇ ಮಾಡಿದ್ರೆ ಮರ್ತ್ಕೊಬಿಡ್ತಾರೆ. ಸೊ ಅದು ನಮ್ಮ ಈ ಪ್ರಾಣಿ ಪಕ್ಷಿಗಳು ಹಂಗಲ್ಲ, ಒಂದು ಸ್ವಲ್ಪ ಊಟ ಹಾಕಿದ್ರು ಸಾಕು, ನಿಯತ್ತಿನ ನಮ್ಮ ಜೊತೆನೇ ಇರ್ತಾರೆ. ಆ ನಾಯಿ ಅಷ್ಟೇ, ನಾನು ಸ್ಕೂಲಿಗೆ ಹೋದ್ರು ನನ್ನ ಮಗನ ಕರ್ಕೊಬರೋಕ್ಕೆ ನನ್ನ ಜೊತೆಲೇ ಓಡಿ ಬರುತ್ತೆ ಪಾಪ, ಅಷ್ಟು ಒಳ್ಳೆ ಪ್ರಾಣಿಗಳು ಕೂಡ. ಸೊ ನೆಕ್ಸ್ಟು ನಾನು ಬೆಳಗ್ಗೆಯಿಂದ ಮನೆಯೆಲ್ಲ ಕೆಲಸ ಮುಗಿಸಿ ನೆಕ್ಸ್ಟು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ 2 ಅವರ್ ಇತ್ತು ದೇವ್ರ ಮನೆ ಕ್ಲೀನ್ ಮಾಡೋದಕ್ಕೆ. ಪೂಜೆ ಮಾಡ್ಕೊತಾಯಿದ್ದೀನಿ. ಸೊ ಪೂಜೆ ಮಾಡಿದ್ರೆ ಏನೋ ಒಂದು ಪಾಸಿಟಿವ್ ಎನರ್ಜಿ. ನನಗಂತೂ ಪೂಜೆ ಮಾಡಿದ್ರೆ ಇರೋಕ್ಕೆ ಆಗಲ್ಲ. ಸೊ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ನನ್ನ ಮಿನಿ ವ್ಲಾಗ್ನ. ಥ್ಯಾಂಕ್ ಯು ಫಾರ್ ವಾಚಿಂಗ್.